ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಐತಿ, ಸೊ ಫುಲ್ ವಿಡಿಯೋ ನೋಡ್ರಿ. ಆ್ಯಸ್ ಯೂಶುವಲ್ ನನ್ನ ಡೇ ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸಿಂದ ಸ್ಟಾರ್ಟ್ ಮಾಡಿದೆ. ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲೇ ಲ್ಯೂಕೋರ್ ವಾಟರ್ ವಿತ್ ಲೆಮನ್ ಕುಡಿಯೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಫುಲ್ ಬೂಸ್ಟ್ ಆಕೈತಿ. ಬಾಡಿ ಯಾವಾಗಲೂ ಹೈಡ್ರೇಟೆಡ್ ಇರ್ತೈತಿ. ವೆಯ್ಟ್ ಲಾಸ್ ಮಾಡೋಕ್ಕಂತೂ ಭಾಳ ಹೆಲ್ಪ್ ಆಕೈತಿ. ನಾನು ನನ್ನ ಮಾರ್ನಿಂಗ್ ಡ್ರಿಂಕ್ ಕುಡಿದೆ, ಸೊ ನೀವು ಡೈಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಹಾಯ್ ಗಾಯ್ಸ್, ಬಂದೆ ನಾ ಪಾರ್ಕಿಗೆ. ಮೊನ್ನೆ 3.5 ರೌಂಡ್ಸ್ ಓಡಿದ್ದೆ. ಇವತ್ತು 4 ರೌಂಡ್ಸ್ ಕಂಪ್ಲೀಟ್ ಮಾಡಲೇಬೇಕು, ಮಾಡ್ತೀನಿ. ಲೆಟ್ಸ್ ಗೋ. ನಮ್ಮ ಧ್ರುವ ರಾಟಿನ್ ಬೆಳಗ್ಗೆ ವಾಕಿಂಗ್ ಕರ್ಕೊಂಡ್ಬಂದಿದ್ರು. ಫೈನಲಿ ಐ ಫೆಲ್ಟ್ ಲೈಕ್ ಐ ಕುಡ್ ರನ್ ಫಾರ್ ಅನದರ್ 4 ರೌಂಡ್ಸ್, ಬಟ್ ಬೇಡ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಎವ್ರಿ ಡೇ. ಲೆಟ್ಸ್ ಗೋ. ಪಾರ್ಕ್ ಹೊರಗೆ ಜಾಗ್ ಮಾಡಿ ಒಳಗೆ ಬಂದೆ ವರ್ಕೌಟ್ ಮಾಡೋಕ್ಕೆ. ಇವತ್ತು ಪಾರ್ಕ್ ವೈಬ್ ಮಸ್ತ್ ಇತ್ತು. ನಾನು ಇವತ್ತು ಮೋಸ್ಟ್ ಆಫ್ ದ ವೀಡಿಯೋಸ್ ಹಿಂಗೆ ಇರ್ತಾವೆ, ಪಬ್ಲಿಕ್ ಒಳಗೆ ಮಾತಾಡ್ತೀನಿ. ನಂಗೆ ಮೊದಲು ಒಂದು ಫೇರ್ ಇತ್ತು, ಸೋಷಿಯಲ್ ಆ್ಯಂಗ್ಸೈಟಿ ದಿಸ್, ಸೋಷಿಯಲ್ ಆ್ಯಂಗ್ಸೈಟಿ ದ್ಯಾಟ್ ಅಂತೇಳಿ. ಫಾಕ್ ಇಟ್, ನೋ ಬಡಿ ಇಸ್ ಗೋನಾ ಕೇರ್ ವಾಟ್ಸ್ ಗೋಯಿಂಗ್ ಆನ್ ಇನ್ ಯೋರ್ ಲೈಫ್. ದೇ ಹ್ಯಾವ್ ದೇರ್ ಓನ್ ಶಿಟ್ ಟು ಡೀಲ್ ವಿತ್. ಓಕೆ, ನೀವು ಏನೋ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರು ಸ್ಟಾರ್ಟ್ ಮಾಡಿರಿ, ಯಾರು ಏನು ಕೇರ್ ಮಾಡಲ್ಲ. ಬೆಳಗ್ಗೆ ಈ ಥರ ಗ್ರೀನ್ರಿ, ಈ ಥರ ವಿಜುವಲ್ಸ್, ಆಮೇಲೆ ಇವರ ಏನೋ ಒಂಥರ ಮಜಾ. ನಮಸ್ಕಾರ ಮಾಡಿರಿ. ಒನ್ ಆಫ್ ಮೈ ಗೋ ಟು ಎಕ್ಸಸೈಸಸ್ ಇಸ್ ಸ್ಕಿಪ್ಪಿಂಗ್. ಐ ರಿಯಲಿ ಲವ್ ಡೂಯಿಂಗ್ ಇಟ್. ಬಟ್ ನಾನು ಸ್ಕಿಪ್ಪಿಂಗ್ ರೋಪ್ ಎಲ್ಲಿಟ್ಟೇನೆ ಗೊತ್ತಾಗತ್ತಿಲ್ಲ, ಎಷ್ಟು ಹುಡುಕಿದ್ರೂ ಸಿಗತ್ತಿಲ್ಲ. ಸೊ ಇವತ್ತೊಬ್ರು ಅಂಕಲ್ ಸ್ಕಿಪ್ಪಿಂಗ್ ರೋಪ್ ತಂದಿದ್ರು. ಅವ್ರನ್ನ ಕೇಳಿದೆ, ಅಂಕಲ್ ಯೂಸ್ ಮಾಡ್ಬೋದೇನೋ ಅಂತೇಳಿ. ಅವ್ರು ತಗೋ ಅಂತಂತಂದ್ರೆ, ಸೊ ಅದನ್ನು ತೊಗೊಂಡು ಇವತ್ತು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಯೂಶ್ವಲ್ ನಾನು ಡೈಲಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ ಡೂಯಿಂಗ್ ಸ್ಕಿಪ್ಪಿಂಗ್ ಆ್ಯಂಡ್ ಜಂಪಿಂಗ್ ಜಾಕ್ಸ್ ನಮ್ಮ ಬಾಡಿ ಫುಲ್ ಲೈಟ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಕೈತಿ, ಆ್ಯಸ್ ಇಫ್ ಯು ಆರ್ ಫ್ಲೋಟಿಂಗ್ ಇನ್ ಏರ್. ಸೊ ಸ್ಕಿಪ್ಪಿಂಗ್ ಕಂಪಲ್ಸರಿ ಮಾಡ್ಕೊರಿ ನಿಮ್ಮ ವರ್ಕೌಟ್ ಒಳಗೆ. ನನ್ನ ರೆಗ್ಯುಲರ್ ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಡಿಕ್ಲೈನ್ಡ್ ಪುಷಪ್ಸ್ ಆ್ಯಂಡ್ ಇನ್ಕ್ಲೈನ್ಡ್ ಮೌಂಟೇನ್ ಕ್ಲೈಂಬರ್ಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಡೂಯಿಂಗ್ ದಿಸ್. ಸೊ ನಂಗೆ ಇಂಟೆನ್ಸಾಗಿ ಮಾಡೋಕ್ಕಾಗಲಿಲ್ಲ ಇವನ್ನ. ನಾನು ಇವೆರಡೂ ಎಕ್ಸಸೈಸ್ ಕರೆಕ್ಟಾಗಿ ಮಾಡತ್ತಿದ್ದೆ ಅಂತೇಳಿ ನಂಗೆ ಗೊತ್ತಾಗಲಿಲ್ಲ. ಮೇ ಬಿ ಬಿಕಾಸ್ ನಂಗೆ ಗೊತ್ತಿಲ್ಲ ನಾನು ಇವೆರಡು ಎಕ್ಸಸೈಸ್ ಮಾಡೋ ಮುಂದೆ ನನ್ನ ಪೋಶ್ಚರ್ ಕರೆಕ್ಟ್ ಇತ್ತೋ ಇಲ್ವ ಅಂತೇಳಿ. ಕರೆಕ್ಟ್ ಮೀ ಇಫ್ ಐ ಆಮ್ ಡೂಯಿಂಗ್ ಎನಿಥಿಂಗ್ ರಾಂಗ್. ಸೊ ಎಲ್ಲ ಎಕ್ಸಸೈಸ್ ಮುಗಿಸ್ಕೊಂಡು ಫುಲ್ ಬಾಡಿ ಸ್ಟ್ರೆಚಸ್ ಮಾಡ್ಕೊಂಡು ರೂಮಿಗೆ ಬಂದೆ. ರೂಮಿಗೆ ಬಂದು ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡಿದೆ. ಎವ್ರಿ ಡೇ ರೂಮ್ ಕ್ಲೀನ್ ಮಾಡಲೇಬೇಕು ನಾನು, ಬಿಕಾಸ್ ಸ್ನಾನ ಆದಮೇಲೆ ದೇವರಿಗೆ ಅಗರಬತ್ತಿ ಎಲ್ಲ ಹಚ್ತೀನಿ. ರೂಮ್ ಒಳಗೆ ದೇವ್ರಿಗೆ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಬಂದೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ನಾಮ ಜಪ ಮಾಡೋಕೆ ಕೂತ್ಕೊಂಡೆ. ಟ್ರಸ್ಟ್ ಮೀ ಗೈಸ್, ಇಟ್ ರಿಯಲಿ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ನೀವು ನಾಮ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅದ್ರ ಬೆನಿಫಿಟ್ಸ್ ಏನಂತ ನಾ ಹೇಳಲ್ಲ, ನಿಮಗೆ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಆರ್ಡರ್ ಪಿಕಪ್ ಮಾಡೋಕ್ಕಂತ ಹೋಗಿದ್ದೆ. ಅಲ್ಲೊಬ್ಬ ಡೆಲಿವರಿ ಬಾಯ್ ಪರಿಸ್ಥಿತಿ ನೋಡಿ ನನಗೆ ನಗಬೇಕು ಅಳ್ಬೇಕು ಗೊತ್ತಾಗತ್ತಿರಲಿಲ್ಲ. ಅದೇನಂತ ನೀವಾಗ ಕೇಳ್ರಿ. एक काम करो, एक ऑटो बना के, नहीं तो एक ट्रक बना लो, ट्रक बना के लेके जाओ. एक आदमी का मालूम है 9 आया था ऐसा. हाँ 9. हाँ 2 ऑर्डर था उसका. क्या यार ऐसा इतना. तू साला बहुत नीच आदमी रे. सांप को देखा और तेरे को देखा तो पहला सांप को छोड़ के तेरे को मारना. ಫ್ಯೂ ಡೇಸಿಂದ ಬೆಂಗಳೂರೊಳಗೆ ಕ್ಲೈಮೇಟ್ ಫುಲ್ಲು ಕೋಲ್ಡ್ ಇತ್ತು. ಲಿಟ್ರಲಿ ಒಂಚೂರು ಬಿಸಿಲು ಅನ್ನೋದೇ ಇರಲಿಲ್ಲ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನಾವು ಒಂಥರ ಫುಲ್ ಫ್ರಸ್ಟ್ರೇಟ್ ಆಗಿದ್ವಿ ಜಮೀರ್ ನನ್ನ ಜೊತೆ. ಸೊ ಫೈನಲಿ ಬಿಸಿಲು ಬಂದಿತ್ತು ಬೆಂಗಳೂರೊಳಗೆ. ನೋಡ್ರಿ ಹೆಂಗೆ ಕಾಣೋದೈತಿ ಗೈಸ್. ಆರ್ಡರ್ ಫ್ಲೋ ಇರಲಿಲ್ಲ, ಸೊ ಅದಕ್ಕೆ ರಾಯರ ದೇವಸ್ಥಾನಕ್ಕೆ ಬಂದೇವಿ. ಹೆಂಗೋ ಇವತ್ತು ಆರ್ಡರ್ ಫ್ಲೋ ಇಲ್ಲ. ರಾಯರ ದೇವಸ್ಥಾನಕ್ಕೆ ಜಲ್ದಿ ಹೋಗೋಣ ಅಂತೇಳಿ ಬಂದೆ 11 ಗಂಟೆಗೆ. ಬಟ್ ಫುಲ್ ರಶ್ ಇತ್ತು. ರಾಯರ ದರ್ಶನ ಮಾಡ್ಕೊಂಡು ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಸಮಾಧಾನ ಆಯ್ತು. ಆಮೇಲೆ ಮಂತ್ರಾಕ್ಷತೆ ಕೊಟ್ರೆ ಅದನ್ನು ತೊಗೊಂಡು ರಾಯರಿಗೆ ನಮಸ್ಕಾರ ಮಾಡಿ ಊಟಕ್ಕೆ ಪಾಳೆ ಹಚ್ಚಿದೆ. ಕ್ಯೂ ಆಲ್ಮೋಸ್ಟ್ ಎಷ್ಟು ದೊಡ್ಡದಿತ್ತಂದ್ರೆ ನಾನು 11:30ಗೆ ಕ್ಯೂ ಒಳಗಿದ್ದೆ. ಆಮೇಲೆ ಅಲ್ಲಿ ಮೇಲೆ ಹೋದಾಗ ಆಲ್ಮೋಸ್ಟ್ 12:15 ಆಗಿತ್ತು. ಆಮೇಲೆ ಫೈನಲಿ ಬಂದ್ವಿ ಊಟ ಮಾಡೋಕ್ಕಂತೇಳಿ. ನೋಡ್ರಿ ಎಷ್ಟು ರಶ್ ಐತಿ. ಈಗ ಊಟ ಮುಗಿಸ್ಕೊಂಬಂದೆ. ಊಟ ಮಸ್ತ್ ಇತ್ತು. ಬೆಳಗಿಂದ ಆರ್ಡರ್ ಫ್ಲೋ ಇಲ್ಲ. ಬೆಳಗ್ಗೆ ಜಲ್ದಿ ಸ್ಟಾರ್ಟ್ ಮಾಡಿದ್ರು, ಈಗ ಬರೀ 8 ಆಗ್ಯಾವ. ರಾತ್ರಿ 3 ಆದರೂ ಚಿಂತಿಲ್ಲ. ಇವತ್ತು ಟಾಸ್ಕ್ ಕಂಪ್ಲೀಟ್ ಮಾಡ್ಯದ. ಸೊ ಊಟ ಮುಗಿಸ್ಕೊಂಡು ಆನ್ಲೈನ್ ಹೋದೆ. ಫಸ್ಟ್ ಆರ್ಡ್ರ್ ಅಸೈನ್ ಆಯ್ತು, ಅದನ್ನು ಪಿಕಪ್ ಮಾಡ್ಕೊಂಡು ಹೋದೆ. ಬಟ್ ಇವತ್ತು ಆಲ್ಮೋಸ್ಟ್ ಭಾಳ ದಿವಸ ಆದಮೇಲೆ ಬಿಸಿಲು ಬಂದಿದ್ದಕ್ಕೆ ಒಂಥರ ಏನೋ ಫುಲ್ ಸರ್ಪ್ರೈಸಿಂಗ್ ಫೀಲ್ ಆಗತ್ತಿತ್ತು. ಆ ಆರ್ಡ್ರ್ ದೊಡ್ಡ ಅಪಾರ್ಟ್ಮೆಂಟಿಗೆ ಬಂದಿತ್ತು. ಸೊ ಒಳಗೆ ನಡ್ಕೊಂಡು ಹೋಗ್ಬೇಕು ಡೆಲಿವರಿ ಮಾಡೋಕ್ಕೆ. ಅದನ್ನು ಡೆಲಿವರಿ ಮಾಡ್ಕೊಂಬಂದೆ. ಲಿಟ್ರಲಿ ಎವ್ರಿ ಆರ್ಡ್ರಿಗೂ ವೆಯ್ಟ್ ಮಾಡಬೇಕಾಗಿತ್ತು ಇವತ್ತು. ಆರ್ಡ್ರ್ ಫ್ಲೋ ಅಂತೂ ಇರಲೇ ಇಲ್ಲ. ಸೊ ಎಳ್ನೀರು ಕುಡಿದು ರೂಮಿಗೆ ಬಂದೆ. ಹಾಯ್ ಗೈಸ್, ಈವ್ನಿಂಗ್ 7 o'clock ಆಗೈತಿ. ಆರ್ಡ್ರ್ ಬರೀ 11 ಅಷ್ಟು ಆಗ್ಯಾವ. ಇನ್ನೂ 19 ಬೇಕು.
ರಾತ್ರಿ ಆಲ್ಮೋಸ್ಟ್ 3 o'clock ಆಗ್ಬೋದು. ಲೆಟ್ಸ್ ಸಿ ವೆದರ್ ಐ ವಿಲ್ ಕಂಪ್ಲೀಟ್ ದ ಚಾಲೆಂಜ್ ಆರ್ ನಾಟ್ ಟುಡೇ. ಯಾ ಲೆಟ್ಸ್ ಗೋ. ಈವ್ನಿಂಗ್ ಫಸ್ಟ್ ಆರ್ಡರ್ RNR ಬಿರಿಯಾನಿ ಬಂದಿತ್ತು. ಅದ್ರ ಪ್ಯಾಕಿಂಗ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಅದೊಂದು ಹೋಟೆಲ್ ಒಳಗಿತ್ತು 3rd floor ಒಳಗೆ. ಬಟ್ ಅವ್ರ ಒಳಗೆ ರಿಸೆಪ್ಷನ್ ಒಳಗೆ ಅಲೋ ಮಾಡತ್ತಿರಲಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಡೆಲಿವರ್ ಮಾಡ್ಕೊಂಡು ಬಂದೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ. ಹಾಯ್ ಗಾಯ್ಸ್, ಟೈಮಿಗೆ ಆಲ್ಮೋಸ್ಟ್ 12:40. 25 ಆರ್ಡರ್ಸ್ ಆಗೈತಿ. ಇನ್ನೂ 5 ಆರ್ಡರ್ಸ್ ಐತಿ. ಮೇ ಬಿ 2:30 ಮುಗಿಬೋದು. ಬೆಳಗ್ಗೆ 5:30 ಲಿಟ್ರಲಿ ರೆಸ್ಟ್ ಇಲ್ಲ. ಸಂಜೆಗೆ 6 to 7 ರೆಸ್ಟ್ ಮಾಡಿದೆ. ಬಟ್ ಮಲ್ಕೊಳಕ್ಕಾಗಲಿಲ್ಲ, ಎಡಿಟಿಂಗ್ ಇತ್ತು ಅಂತೇಳಿ. ಐ ಆಮ್ ಲಿಟ್ರಲಿ ಟ್ರೈಯಿಂಗ್ ವೆರಿ ಹಾರ್ಡ್ ಟು ಪುಷ್ ಮೈ ಲಿಮಿಟ್ಸ್. ಓಕೆ, ಲೆಟ್ಸ್ ಡೂ ದಿಸ್. ಓಹೋ, ಶಪಥಗೈದ ಬಬ್ರು ವಾಹನ. ಚಾಲೆಂಜ್ಗೆ ಬೆಳಗ್ಗೆಲ್ಲ ಕಿತ್ತು ರಾತ್ರಿ ಎಲ್ಲ ಉರಿ ಅಂದ್ರಂತೆ. ಹಂಗಾಗ್ಬಿಡತ್ತು ಬದುಕು, ನೋಡ್ಕೊಳ್ಳಿ. ಗಾಯ್ಸ್, ಈ ವೀಕ್ದು ಅರ್ನಿಂಗು ನಂದು 6,635 rupees. ನಮ್ಮ ಬ್ರೋದು 6,634 rupees. ಹೆಂಗೆ ನಾವು ಒಂದು ಆರ್ಡರ್ ಪಿಕಪ್ ಮಾಡಕ್ಕೆ ಹೋಗೋ ಮುಂದೆ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡಿದಾರೆ ನೋಡ್ರಿ. ಇಲ್ಲೇ ಹನುಮಾನ್ ಜಯಂತಿ ಐತೆ ಏನೈತೆ ಗೊತ್ತಿಲ್ಲ. ರಾಗಿಗುಡ್ದಾಗೂ ಫುಲ್ ಜಾತ್ರೆಗತೆ ಮಾಡತ್ತಾರ. ಇಲ್ಲೂ ಹಂಗೆ ಡೆಕೋರೇಷನ್ ಮಾಡ್ಯಾರ. ಗೈಸ್, ಇನ್ನೂ 2 ಆರ್ಡ್ರ್ ಬೇಕು. ಇಲ್ಲಿ ಪಿಕಪಿಗೆ ಬಂದಿದ್ದೆ, ಆರ್ಡ್ರ್ ಕ್ಯಾನ್ಸಲ್ ಆಗೋಗೈತೆ. ಐಟಮ್ಸ್ ಇಲ್ಲ ಅಂತೇಳಿ ಕಣ್ಣು ಫುಲ್ ಮುಚ್ಚತ್ತಾವ. ನಿದ್ದೆರ ಫುಲ್ ಬಳದೈತಿ. ಏನು ಮಾಡೋದು ಗೊತ್ತಾಗತ್ತಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಗೈಸ್, ಟೈಮಿಗೆ 1:50. 29 ಆರ್ಡ್ರ್ ಆಗೈತಿ. ಲಾಸ್ಟ್ ಒಂದು ಆರ್ಡ್ರ್. ಲಾಸ್ಟ್ 15 ಮಿನಿಟ್ಸಿಂದ ಒಂದು ಆರ್ಡ್ರ್ ಅಸನ್ ಆಗಿಲ್ಲ. ವೇಟ್ ಮಾಡ್ಕೊಂಡು ಕುಂತೇನಿ. ಕಣ್ಣರ ಫುಲ್ ಮುಚ್ಚತ್ತಾವ. ಓಕೆ, ಲೆಟ್ಸ್ ವೇಟ್. ಅಯ್ಯೋ, ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಗೈಸ್, ಲಾಸ್ಟ್ ಆರ್ಡ್ರ್. ಬೆಡ್ ಯಾವಾಗ ಸಿಕ್ಕಿತ್ತು ಅನ್ಸತೈತಿ. ಟೈಮ್ 2:15 ಆಗೈತಿ. ಈಗ ಹೋಗ್ಬಿಟ್ಟು ಏನೂ ಮಾಡೋಂಗಿಲ್ಲ, ಸುಮ್ಮ ಮಲ್ಕೋತೀನಿ. ಯಾ, ಸಿ ಯು ಟುಮಾರೋ ಮಾರ್ನಿಂಗ್ ಗೈಸ್. ಬಾಯ್, ಗುಡ್ ನೈಟ್. ಸೊ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್. 30 ಆರ್ಡ್ರಿಗೆ 704 rupees ಆಗಿತ್ತು. ಫುಲ್ ಖುಷಿಯಾಗಿ ರೂಮಿಗೆ ಬಂದೆ. ಆ ಒಂದು ಆರ್ಡ್ರಿಗೆ 30 ಮಿನಿಟ್ಸ್ ಕಾಯಿಸಿದ. ಬಟ್ 30 ಆರ್ಡರ್ಸ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಕೊಡಕತ್ತ. ಒಂದು ಆರ್ಡ್ರಿಗೆ 50 ರೂಪಾಯಿ ಅಲ್ಲ, 10 ಕೋಟಿ ಕೊಡ್ತೀನಿ. ಅಂದರು ಬೇಡ ಅಂತೇಳಿ ರೂಮಿಗೆ ಬಂದೆ. ರೂಮಿಗೆ ಬಂದು ಫಸ್ಟ್ ಮಲ್ಕೊಂಡೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.